ಕಬ್ಬಿಗೆ ನಿಗದಿತ ಬೆಲೆಯನ್ನ ನಿಗದಿ ಮಾಡಿ ಅಂತ ರೈತರು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಥಣಿಯಲ್ಲೂ ಕೂಡ ರೈತರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದು ಅಥಣಿಯ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ಸಿಗ್ತಾ ಇದೆ. ಚಿಕ್ಕೋಡಿಯಲ್ಲಿ ಮಾತ್ರ ಅಲ್ಲ, ರಾಜ್ಯದ ಹಲವು ಕಡೆ ಕಬ್ಬು ಬೆಳೆಗಾರರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ರೈತರ ಹೋರಾಟಕ್ಕೆ ಸಾರ್ವಜನಿಕರು ಬೆಂಬಲ ವ್ಯಕ್ತಪಡಿಸ್ತಾ ಇದ್ದು ಅಂಗಡಿ ಮುಂಗಟ್ಟನ್ನ ಮುಚ್ಚಿ ಸಾರ್ವಜನಿಕರು ಸಾಥ್ ಕೊಡ್ತಾ ಇದ್ದಾರೆ. ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಕೂಡ ಘೋಷಣೆ ಮಾಡಿ ಬೆಂಬಲಿಸ್ತಾ ಇದ್ದಾರೆ. ಆದರೆ ಸರ್ಕಾರಕ್ಕೆ ಇದರ ಬಿಸಿ ತಾಗ್ತಾ ಇಲ್ಲ. ಸರ್ಕಾರದ ಅಥವಾ ಕೃಷಿ ಸಚಿವರಾಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂತಹ ಜನಪ್ರತಿನಿಧಿಗಳು ಹೋಗಿ ಏನು ಎತ್ತ ಅಂತ ಕೇಳುವ ಪ್ರಶ್ನೆ ಮಾಡ್ತಾ ಇಲ್ಲ. ವಿರೋಧ ಪಕ್ಷದವರು ಕೂಡ ಸುಮ್ಮನಾಗ್ಬಿಟ್ಟಿದ್ದಾರೆ. ಅವರು ಅದಕ್ಕೆ ಪ್ರತಿಭಟನೆ ಮಾತ್ರ ಅಲ್ಲ, ಬಂದ್ಗೂ ಕೂಡ ಮುಂದಾದ್ರು. ಗಮನಿಸ್ತಾ ಇದ್ದೀರಿ, ರಸ್ತೆಯಲ್ಲೇ ಅಡುಗೆ ಮಾಡ್ಕೊಳ್ಳೋದ್ರ ಮುಖಾಂತರ ಅಥಣಿ ಇವತ್ತು ಬಂದ್ ಆಗಿದೆ. ಅಥಣಿಯ ಬಂದ್ಗೆ ಇವರೇನು ಹೋಗಿ ಬಾಗಿಲು ಹಾಕಬೇಕು, ನೀವು ಬಾಗಿಲು ಮುಚ್ಚಿ ಅಂತ ಫೋರ್ಸ್ ಮಾಡಿಲ್ಲ. ಬದಲಿಗೆ ಇವರು ಕೇಳಿದಂತಹ ರಿಕ್ವೆಸ್ಟ್ಗೆ ಅವರು ಮಣಿದಿದ್ದಾರೆ. ಅಂಗಡಿ ಮುಂಗಟ್ಟುಗಳನ್ನು ಸ್ವಯಂ ಪ್ರೇರಿತವಾಗಿ ಮುಚ್ಚಿದ್ದಾರೆ. ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೂಡ ಘೋಷಣೆ ಮಾಡಲಾಗಿದೆ. ಅಥಣಿಯ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ಸಿಗ್ತಾ ಇದೆ. ಇದು ಅಥಣಿಯ ಚಿತ್ರಣ ಗಮನಿಸ್ತಾ ಇದ್ದೀವಿ. ಒಂದು ಕಡೆ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ರಸ್ತೆಯ ಮಧ್ಯದಲ್ಲೇ ಅಡುಗೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಅಂಗಡಿ ಮುಂಗಟ್ಟುಗಳು ಸ್ವಯಂ ಪ್ರೇರಿತವಾಗಿ ಬಂದ್ ಆಗಿರೋ ಚಿತ್ರ.